11 ಮಂದಿಯ ಪ್ರಾಣ ತೆಗೆದ ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸರನ್ನೇ ಸರ್ಕಾರ ತಪ್ಪಿತಸ್ಥರನ್ನಾಗಿಸುವ ಪ್ರಯತ್ನ ಮಾಡಿದೆ. ಸಸ್ಪೆಂಡ್ ಆದ ಖಾಕಿ ಪರ ಇದೀಗ ನಿವೃತ್ತ ಐಪಿಎಸ್ ಅಧಿಕಾರಿಗಳು ನಿಂತಿದ್ದಾರೆ. ಸರ್ಕಾರದ ಈ ತಲೆದಂಡದ ಕ್ರಮವನ್ನ ಪ್ರಶ್ನಿಸಿ ಸರ್ಕಾರಕ್ಕೆ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ. 35,000 ಸಾಮರ್ಥ್ಯದ ಸ್ಥಳಕ್ಕೆ 3 ಲಕ್ಷ ಜನ ಸೇರಿದ್ದಾರೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಪೋಸ್ಟ್ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ. ಟಿಕೆಟ್ ಗೊಂದಲದಿಂದ ಊಹೆಗೂ ಮೀರಿದ ಜನ ಎಂಟ್ರಿ ಕೊಟ್ಟಿದ್ದಾರೆ. ಪೊಲೀಸರಿಗೆ ಬಂದೋಬಸ್ತ್ ವೇಳೆ ಕಷ್ಟವಾಗಿದೆ, ಹೀಗಾಗಿ ನೀವು ಪೊಲೀಸರನ್ನೇ ಗುರಿಯಾಗಿಸೋದು ಸರಿಯಲ್ಲ ಅಂತ ಹೇಳಿ ಈ ಪತ್ರದ ಮೂಲಕ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. 2-3 ಲಕ್ಷ ಜನರಿಗೆ ಬೆರಳೆಣಿಕೆಯಷ್ಟು ಪೊಲೀಸ್ ಇಲಾಖೆ ಸಿಬ್ಬಂದಿಯಿಂದ ಭದ್ರತೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಅಮಾನತಿನ ನಿರ್ಧಾರವನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಕೂಡ ಮನವಿ ಮಾಡಲಾಗಿದೆ. ನೋಡಿ, ಸರ್ಕಾರಕ್ಕೆ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಪತ್ರವನ್ನು ಬರಿತಾ ಇದ್ದಾರೆ. ಈ ಪ್ರಕರಣದಲ್ಲಿ ಏನೇನಾಯ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ಪೊಲೀಸರ ಭದ್ರತಾ ಲೋಪ ಏನಾದ್ರೂ ಆಯ್ತಾ, ಇದೆಲ್ಲವೂ ಕೂಡ ಬಹಳ ಪ್ರಮುಖವಾದಂತ ವಿಚಾರ. ಹೀಗಾಗಿ ಪೊಲೀಸರನ್ನ ಗುರಿಯಾಗಿಸಿಕೊಂಡು ಅವರನ್ನ ಹೊಣೆಗಾರರನ್ನಾಗಿ ಮಾಡಿ ಹಿರಿಯ ಅಧಿಕಾರಿಗಳ ಮೇಲೆ ದಂಡನೆಯನ್ನ ಈ ಸರ್ಕಾರ ಮಾಡಿದೆ. ಈ ಸಂಬಂಧ ಈಗ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಪತ್ರವನ್ನ ಬರಿತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ, ಗೃಹ ಇಲಾಖೆಗೆ. ಒಟ್ಟಾರೆ ಈ ಪ್ರಕರಣವನ್ನ ಬಹಳ ಸೂಕ್ಷ್ಮವಾಗಿ ಪರಿಗಣಿಸಿದೆ ಸರ್ಕಾರ. ಅದರ ಜೊತೆಗೆ ಇಡೀ ರಾಜ್ಯದ ಜನ ಈ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಇತ್ತಲ್ಲ, ಇದರಿಂದಾಗಿ ಆಗಿರುವಂತಹ ದುರಂತ, ಇದರ ಬಗ್ಗೆ ಕೆಂಡ ಕಾರ್ತಾ ಇದ್ದಾರೆ. ಈ ಸಂಬಂಧ ಈಗ ಹಿರಿಯ ಅಧಿಕಾರಿಗಳನ್ನ ಅಮಾನತು ಮಾಡಿ ಸರ್ಕಾರ ಏನು ತೀರ್ಮಾನ ತೆಗೆದುಕೊಂಡಿದೆ. ಇದೆಲ್ಲ ಬೆಳವಣಿಗೆಗಳ ನಂತರ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಈ 11 ಮಂದಿಯ ಪ್ರಾಣ ತೆಗೆದ ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸರನ್ನೇ ಸರ್ಕಾರ ತಪ್ಪಿತಸ್ಥರನ್ನಾಗಿಸುವ ಪ್ರಯತ್ನ ಮಾಡಿದೆ. ಸಸ್ಪೆಂಡ್ ಆದ ಖಾಕಿ ಪರ ಇದೀಗ ನಿವೃತ್ತ ಐಪಿಎಸ್ ಅಧಿಕಾರಿಗಳು ನಿಂತಿದ್ದಾರೆ. ಸರ್ಕಾರದ ಈ ತಲೆದಂಡದ ಕ್ರಮವನ್ನ ಪ್ರಶ್ನಿಸಿ ಸರ್ಕಾರಕ್ಕೆ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ. 35,000 ಸಾಮರ್ಥ್ಯದ ಸ್ಥಳಕ್ಕೆ 3 ಲಕ್ಷ ಜನ ಸೇರಿದ್ದಾರೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಪೋಸ್ಟ್ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ. ಟಿಕೆಟ್ ಗೊಂದಲದಿಂದ ಊಹೆಗೂ ಮೀರಿದ ಜನ ಎಂಟ್ರಿ ಕೊಟ್ಟಿದ್ದಾರೆ. ಪೊಲೀಸರಿಗೆ ಬಂದೋಬಸ್ತ್ ವೇಳೆ ಕಷ್ಟವಾಗಿದೆ, ಹೀಗಾಗಿ ನೀವು ಪೊಲೀಸರನ್ನೇ ಗುರಿಯಾಗಿಸೋದು ಸರಿಯಲ್ಲ ಅಂತ ಹೇಳಿ ಈ ಪತ್ರದ ಮೂಲಕ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. 2-3 ಲಕ್ಷ ಜನರಿಗೆ ಬೆರಳೆಣಿಕೆಯಷ್ಟು ಪೊಲೀಸ್ ಇಲಾಖೆ ಸಿಬ್ಬಂದಿಯಿಂದ ಭದ್ರತೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಅಮಾನತಿನ ನಿರ್ಧಾರವನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಕೂಡ ಮನವಿ ಮಾಡಲಾಗಿದೆ. ನೋಡಿ, ಸರ್ಕಾರಕ್ಕೆ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಪತ್ರವನ್ನು ಬರಿತಾ ಇದ್ದಾರೆ. ಈ ಪ್ರಕರಣದಲ್ಲಿ ಏನೇನಾಯ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ಪೊಲೀಸರ ಭದ್ರತಾ ಲೋಪ ಏನಾದ್ರೂ ಆಯ್ತಾ, ಇದೆಲ್ಲವೂ ಕೂಡ ಬಹಳ ಪ್ರಮುಖವಾದಂತ ವಿಚಾರ. ಹೀಗಾಗಿ ಪೊಲೀಸರನ್ನ ಗುರಿಯಾಗಿಸಿಕೊಂಡು ಅವರನ್ನ ಹೊಣೆಗಾರರನ್ನಾಗಿ ಮಾಡಿ ಹಿರಿಯ ಅಧಿಕಾರಿಗಳ ಮೇಲೆ ದಂಡನೆಯನ್ನ ಈ ಸರ್ಕಾರ ಮಾಡಿದೆ. ಈ ಸಂಬಂಧ ಈಗ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಪತ್ರವನ್ನ ಬರಿತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ, ಗೃಹ ಇಲಾಖೆಗೆ. ಒಟ್ಟಾರೆ ಈ ಪ್ರಕರಣವನ್ನ ಬಹಳ ಸೂಕ್ಷ್ಮವಾಗಿ ಪರಿಗಣಿಸಿದೆ ಸರ್ಕಾರ. ಅದರ ಜೊತೆಗೆ ಇಡೀ ರಾಜ್ಯದ ಜನ ಈ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಇತ್ತಲ್ಲ, ಇದರಿಂದಾಗಿ ಆಗಿರುವಂತಹ ದುರಂತ, ಇದರ ಬಗ್ಗೆ ಕೆಂಡ ಕಾರ್ತಾ ಇದ್ದಾರೆ. ಈ ಸಂಬಂಧ ಈಗ ಹಿರಿಯ ಅಧಿಕಾರಿಗಳನ್ನ ಅಮಾನತು ಮಾಡಿ ಸರ್ಕಾರ ಏನು ತೀರ್ಮಾನ ತೆಗೆದುಕೊಂಡಿದೆ. ಇದೆಲ್ಲ ಬೆಳವಣಿಗೆಗಳ ನಂತರ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಈ 11 ಮಂದಿಯ ಪ್ರಾಣ ತೆಗೆದ ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸರನ್ನೇ ಸರ್ಕಾರ ತಪ್ಪಿತಸ್ಥರನ್ನಾಗಿಸುವ ಪ್ರಯತ್ನ ಮಾಡಿದೆ. ಸಸ್ಪೆಂಡ್ ಆದ ಖಾಕಿ ಪರ ಇದೀಗ ನಿವೃತ್ತ ಐಪಿಎಸ್ ಅಧಿಕಾರಿಗಳು ನಿಂತಿದ್ದಾರೆ. ಸರ್ಕಾರದ ಈ ತಲೆದಂಡದ ಕ್ರಮವನ್ನ ಪ್ರಶ್ನಿಸಿ ಸರ್ಕಾರಕ್ಕೆ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ. 35,000 ಸಾಮರ್ಥ್ಯದ ಸ್ಥಳಕ್ಕೆ 3 ಲಕ್ಷ ಜನ ಸೇರಿದ್ದಾರೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಪೋಸ್ಟ್ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ. ಟಿಕೆಟ್ ಗೊಂದಲದಿಂದ ಊಹೆಗೂ ಮೀರಿದ ಜನ ಎಂಟ್ರಿ ಕೊಟ್ಟಿದ್ದಾರೆ.
ಪೊಲೀಸರಿಗೆ ಬಂದೋಬಸ್ತ್ ವೇಳೆ ಕಷ್ಟವಾಗಿದೆ. ಹೀಗಾಗಿ ನೀವು ಪೊಲೀಸರನ್ನೇ ಗುರಿಯಾಗಿಸೋದು ಸರಿಯಲ್ಲ ಅಂತ ಹೇಳಿ ಈ ಪತ್ರದ ಮೂಲಕ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. 2-3 ಲಕ್ಷ ಜನರಿಗೆ ಬೆರಳೆಣಿಕೆಯಷ್ಟು ಪೊಲೀಸ್ ಇಲಾಖೆ ಸಿಬ್ಬಂದಿಯಿಂದ ಭದ್ರತೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಅಮಾನತಿನ ನಿರ್ಧಾರವನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಕೂಡ ಮನವಿ ಮಾಡಲಾಗಿದೆ. ನೋಡಿ, ಸರ್ಕಾರಕ್ಕೆ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಪತ್ರವನ್ನು ಬರಿತಾ ಇದ್ದಾರೆ. ಈ ಪ್ರಕರಣದಲ್ಲಿ ಏನೇನಾಯ್ತು ಏನು ಎತ್ತ ಅನ್ನೋದ್ರ ಬಗ್ಗೆ ಪೊಲೀಸರ ಭದ್ರತಾ ಲೋಪ ಏನಾದ್ರೂ ಆಯ್ತಾ, ಇದೆಲ್ಲವೂ ಕೂಡ ಬಹಳ ಪ್ರಮುಖವಾದಂತ ವಿಚಾರ. ಹೀಗಾಗಿ ಪೊಲೀಸರನ್ನ ಗುರಿಯಾಗಿಸಿಕೊಂಡು ಅವರನ್ನ ಹೊಣೆಗಾರರನ್ನಾಗಿ ಮಾಡಿ ಹಿರಿಯ ಅಧಿಕಾರಿಗಳ ಮೇಲೆ ದಂಡನೆಯನ್ನ ಈ ಸರ್ಕಾರ ಮಾಡಿದೆ. ಈ ಸಂಬಂಧ ಈಗ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಪತ್ರವನ್ನ ಬರಿತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ, ಗೃಹ ಇಲಾಖೆಗೆ. ಒಟ್ಟಾರೆ ಈ ಪ್ರಕರಣವನ್ನ ಬಹಳ ಸೂಕ್ಷ್ಮವಾಗಿ ಪರಿಗಣಿಸಿದೆ ಸರ್ಕಾರ. ಅದರ ಜೊತೆಗೆ ಇಡೀ ರಾಜ್ಯದ ಜನ ಈ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಇತ್ತಲ್ಲ, ಇದರಿಂದಾಗಿ ಆಗಿರುವಂತ ದುರಂತ, ಇದರ ಬಗ್ಗೆ ಕೆಂಡ ಕಾರ್ತಾ ಇದ್ದಾರೆ. ಈ ಸಂಬಂಧ ಈಗ ಹಿರಿಯ ಅಧಿಕಾರಿಗಳನ್ನ ಅಮಾನತು ಮಾಡಿ ಸರ್ಕಾರ ಏನು ತೀರ್ಮಾನ ತೆಗೆದುಕೊಂಡಿದೆ, ಇದೆಲ್ಲ ಬೆಳವಣಿಗೆಗಳ ನಂತರ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಈ 11 ಮಂದಿಯ ಪ್ರಾಣ ತೆಗೆದ ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸರನ್ನೇ ಸರ್ಕಾರ ತಪ್ಪಿತಸ್ಥರನ್ನಾಗಿಸುವ ಪ್ರಯತ್ನ ಮಾಡಿದೆ. ಸಸ್ಪೆಂಡ್ ಆದ ಖಾಕಿ ಪರ ಇದೀಗ ನಿವೃತ್ತ ಐಪಿಎಸ್ ಅಧಿಕಾರಿಗಳು ನಿಂತಿದ್ದಾರೆ. ಸರ್ಕಾರದ ಈ ತಲೆದಂಡದ ಕ್ರಮವನ್ನ ಪ್ರಶ್ನಿಸಿ ಸರ್ಕಾರಕ್ಕೆ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ. 35,000 ಸಾಮರ್ಥ್ಯದ ಸ್ಥಳಕ್ಕೆ 3 ಲಕ್ಷ ಜನ ಸೇರಿದ್ದಾರೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಪೋಸ್ಟ್ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ. ಟಿಕೆಟ್ ಗೊಂದಲದಿಂದ ಊಹೆಗೂ ಮೀರಿದ ಜನ ಎಂಟ್ರಿ ಕೊಟ್ಟಿದ್ದಾರೆ. ಪೊಲೀಸರಿಗೆ ಬಂದೋಬಸ್ತ್ ವೇಳೆ ಕಷ್ಟವಾಗಿದೆ. ಹೀಗಾಗಿ ನೀವು ಪೊಲೀಸರನ್ನೇ ಗುರಿಯಾಗಿಸೋದು ಸರಿಯಲ್ಲ ಅಂತ ಹೇಳಿ ಈ ಪತ್ರದ ಮೂಲಕ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. 2-3 ಲಕ್ಷ ಜನರಿಗೆ ಬೆರಳೆಣಿಕೆಯಷ್ಟು ಪೊಲೀಸ್ ಇಲಾಖೆ ಸಿಬ್ಬಂದಿಯಿಂದ ಭದ್ರತೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಅಮಾನತಿನ ನಿರ್ಧಾರವನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಕೂಡ ಮನವಿ ಮಾಡಲಾಗಿದೆ. ನೋಡಿ, ಸರ್ಕಾರಕ್ಕೆ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಪತ್ರವನ್ನು ಬರಿತಾ ಇದ್ದಾರೆ. ಈ ಪ್ರಕರಣದಲ್ಲಿ ಏನೇನಾಯ್ತು ಏನು ಎತ್ತ ಅನ್ನೋದ್ರ ಬಗ್ಗೆ ಪೊಲೀಸರ ಭದ್ರತಾ ಲೋಪ ಏನಾದ್ರೂ ಆಯ್ತಾ, ಇದೆಲ್ಲವೂ ಕೂಡ ಬಹಳ ಪ್ರಮುಖವಾದಂತ ವಿಚಾರ. ಹೀಗಾಗಿ ಪೊಲೀಸರನ್ನ ಗುರಿಯಾಗಿಸಿಕೊಂಡು ಅವರನ್ನ ಹೊಣೆಗಾರರನ್ನಾಗಿ ಮಾಡಿ ಹಿರಿಯ